ಎಲ್ರಿಗೂ ನಮಸ್ಕಾರ. ನಮ್ಮ 8 ಡೇಸ್ ಚಾಲೆಂಜ್ನಲ್ಲಿ ಇವತ್ತು ಸೆಕೆಂಡ್ ಡೇ. ಹಾಗೆ ಇವತ್ತಿನ ನನ್ನ ದಿನ ಸ್ಟಾರ್ಟ್ ಆಗಿರೋದು ಲೆಮನ್ ವಾಟರಿಂದ. ಇವತ್ತು ಬೆಳಗ್ಗೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಈ ಲೆಮನ್ ವಾಟರ್ನ ತೊಗೊಂಡಿದ್ದೀನಿ. ನಿನ್ನೆ ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ, ಲೆಮನ್ ವಾಟರ್ಗೆ ನೈಟೇ ಸ್ವಲ್ಪ ಚಿಯಾ ಸೀಡ್ಸ್ನ ನೆನೆಸ್ಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಲೆಮನ್ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಅಷ್ಟೇ. ಕುಡ್ಕೊಂಡು ನೀವು ಒಂದಿನಕ್ಕೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅಂದ್ಕೋಬಾರ್ದು. ನಮ್ಮ ಡೈಲಿ ರುಟೀನಲ್ಲಿ ಇದನ್ನು ಒಂದು ಫಾಲೋ ಮಾಡಿಕೊಂಡ್ರೆ 3 to 6 ಮಂತಲ್ಲಿ ನಾವು ಇದರಲ್ಲಿ ರಿಸಲ್ಟ್ ನೋಡ್ಬೋದು. ಹಾಗೆ ಇವತ್ತು ನನ್ನ ವೆಯ್ಟು ಎಷ್ಟಿದೆ ಅಂತ ನೋಡೋಣ ಬನ್ನಿ. ಇದು ನಾನು ಮಾರ್ನಿಂಗ್ ಚೆಕ್ ಮಾಡಿರೋದು. ಇವತ್ತು ನನ್ನ ವೆಯ್ಟ್ ಬಂದುಬಿಟ್ಟು ನೋಡಿ 73.90. ನಿನ್ನೆ ವಿಡಿಯೋದಲ್ಲಿ ನಾನು 74.65 ಇದ್ದೆ. ಇವತ್ತು 73.90 ಆಗಿದ್ದೀನಿ. ಇದು ನಾನು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡ್ಕೊಂಡಿರೋದು. ನಿನ್ನೆ ನನ್ನ ಫುಲ್ ಡೇ ಫುಡ್ ರುಟೀನ್ ಯಾವ ರೀತಿ ಇತ್ತು ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಇವಾಗ ನಿಮಗೆ ಡೌಟ್ ಬಂದಿರ್ಬೋದು, 74.65 ಇರೋದು 73.90ಗೆ ಒಂದಿನಕ್ಕೆ ಕಡಿಮೆ ಆಗಿದೆ, ಇದು ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ಟು. ಒಂದೇ ದಿನಕ್ಕೆ 0.75 kg ಲಾಸ್ ಆಗೋದಂದರೆ ಅದು ಸಂಪೂರ್ಣ ಫ್ಯಾಟ್ ಲಾಸ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಇದಕ್ಕೂ ರೀಸನ್ಸ್ ಕೂಡ ತುಂಬ ಇರುತ್ತೆ. ಇವಾಗ ನಮ್ಮ ಬಾಡಿನಲ್ಲಿ ಜಾಸ್ತಿ ನೀರಿದ್ದರೆ ಅದು ಕೂಡ ಲಾಸ್ ಆಗಿರ್ಬೋದು. ಹಿಂದಿನ ದಿನ ನಾವು ಜಾಸ್ತಿ ಫುಡ್ ತೊಗೊಂಡಿದ್ರೆ ಹೊಟ್ಟೆ ಖಾಲಿ ಆದ ನಂತರ ಈ ಥರ ಫೀಲ್ ಆಗ್ಬೋದು. ಹೀಗೆ ನಾವು ಎಕ್ಸಸೈಸ್ ಮಾಡುವಾಗ ಜಾಸ್ತಿ ಬೆವರು ಆಚೆ ಬಂದಿದ್ದರೆ ಅದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಹೀಗೆಲ್ಲ ರೀಸನ್ಸ್ ಇರುತ್ತೆ. ಲೆಮನ್ ವಾಟರ್ ತಗೊಂಡಾದ ನಂತರ ನಾನು 45 ಮಿನಿಟ್ಸ್ ಯಾವಾಗಲೂ ಎಕ್ಸಸೈಸ್ ಮಾಡ್ತೀನಿ. ಇವತ್ತು ಎಕ್ಸಸೈಸ್ ಕಂಪ್ಲೀಟ್ ಮಾಡಿ ಹಾಗೆ ನಾನು ಸೋರೆಕಾಯಿ ಜ್ಯೂಸನ್ನ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಆಗಿ ಇವಾಗ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತಿರ್ತಾರೆ ಅವರೆಲ್ಲ ರೆಗ್ಯುಲರಾಗಿ ಸೋರೆಕಾಯಿ ಜ್ಯೂಸನ್ನ ಆ್ಯಡ್ ಮಾಡ್ಕೊಂಡಿರ್ತಾರೆ. ಇದಾದ ನಂತರ ನಾನು ಟಿಫನ್ಗೆ ಜೋವಾರ್ ಹಿಟ್ಟು ಬರುತ್ತಲ್ಲ, ಅದನ್ನು ನೀರು ದೋಸೆ ಥರ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಬೇರೇನೂ ಅಲ್ಲ, ಈ ಜೋಳದ ಹಿಟ್ಟು. ಇದನ್ನು ನಾನು ಇವಾಗ ಮಾಮೂಲಾಗಿ ರೈಸ್ ಯೂಸ್ ಮಾಡಿಬಿಟ್ಟು ನೀರು ದೋಸೆ ಮಾಡ್ತಾರಲ್ಲ, ನಾನು ಇದರಲ್ಲಿ ಜೋಳದ ಹಿಟ್ಟನ್ನು ಸೇರಿಸ್ಬಿಟ್ಟು ನೀರು ದೋಸೆ ಮಾಡಿದ್ದೀನಿ. ತಿನ್ನೋದಕ್ಕೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ನಾನು ಪೀನಟ್ಸ್ ಬರುತ್ತಲ್ಲ ಅದ್ರ ಚಟ್ನಿನ ಹಾಕ್ಕೊಂಡು ತೊಗೊಂಡಿದ್ದೀನಿ. ಜೋಳ ಇದರಲ್ಲಿ ನಮಗೆ ಫೈಬರ್ ಸಿಗುತ್ತೆ, ಹಾಗೆ ಪೀನಟ್ಸ್ ಕಡಲೆ ಬೀಜದಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ. ಇವಾಗ ನಾವು ಸಡನ್ನಾಗಿ ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಊಟ ಎಲ್ಲ ಸ್ಕಿಪ್ ಮಾಡಿದರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನಾನು ಕೂಡ ಅದೇ ರೀತಿ ನನಗೂ ಕೂಡ ಆಗಿದೆ. ಅಯ್ಯೋ ಯಾಕೆ ಇಷ್ಟು ದಪ್ಪ ಆಗ್ತಾ ಇದ್ದೀನಲ್ಲ, ನಾನು ಒಂದು ಹೊತ್ತು ಊಟ ಸ್ಕಿಪ್ ಮಾಡಿದರೆ ಸಣ್ಣ ಆಗ್ಬೋದೇನೋ ಅಂತೆಲ್ಲ ಆ ಥರ ಎಲ್ಲ ಮಾಡಿದ್ದು ಉಂಟು. ಸೊ ಹಾಗೆಲ್ಲ ಯಾರೂ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಏನು ಗೊತ್ತಾ, ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ವೆಯ್ಟ್ ಗೇನ್ ಆಗ್ತಾಯಿದ್ದೆ. ಅಂದರೆ ನಾನು ನಾರ್ಮಲಾಗಿ 63 kg ಇದ್ದೆ. ಲಾಸ್ಟ್ ಎಂಡಿಂಗಲ್ಲಿ, ಪ್ರೆಗ್ನೆನ್ಸಿ ಎಂಡಿಂಗಲ್ಲಿ ನಾನು 84 kg ಆಗಿದ್ದೆ. ಆವಾಗ ಡಾಕ್ಟರ್ ಹೇಳ್ತಾಯಿದ್ರು, ನೀನು ವೆಯ್ಟ್ ಜಾಸ್ತಿ ಆಗ್ತಾಯಿದ್ಯಾ, ಜಾಸ್ತಿ ರೈಸ್ ಐಟಮ್ ಎಲ್ಲ ಅವಾಯ್ಡ್ ಮಾಡಿಬಿಟ್ಟು ಜೋಳದ ಹಿಟ್ಟಿನ ದೋಸೆ ಇಲ್ಲ ಮುದ್ದೆ ಇಲ್ಲ ಚಪಾತಿ ರೊಟ್ಟಿ ಈ ರೀತಿ ಎಲ್ಲ ಟ್ರೈ ಮಾಡು ಅಂತ ಹೇಳ್ತಾಯಿದ್ರು. ಆವಾಗ ನನಗೆ ಗೊತ್ತಾಗಿದ್ದು, ರೊಟ್ಟಿ ಮುದ್ದೆ ಇದರಲ್ಲಿ ನನಗೆ ಜೋಳದ ಹಿಟ್ಟಲ್ಲಿ ಬರಲ್ಲ, ರಾಗಿ ಹಿಟ್ಟಲ್ಲಿ ಮಾಡ್ಬೋದು. ಜೋಳದ ಹಿಟ್ಟಿಂದ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಹಾಗಾಗಿ ನಾನು ಈ ರೀತಿ ನೀರು ದೋಸೆನ ಮಾಡಿಕೊಂಡು ತಿಂತಾಯಿದ್ದೆ. ಸೊ ಇವಾಗಲೂ ಕೂಡ ಇದನ್ನೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಚಟ್ನಿ ಮಾತ್ರ ಅಲ್ಲ, ಚಿಕನ್ ಸಾರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ತರಕಾರಿ ಸಾರು ಹಾಕ್ಕೊಂಡು ತಿನ್ಬೋದು, ಪಲ್ಯ ಇದ್ರೂ ತಿನ್ಬೋದು, ಏನಾದರೂ ಹಾಕ್ಕೊಂಡು ತಿನ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. 2 ದೋಸೆ ತೊಗೊಂಡಿದ್ದೀನಿ ನಾನು ಮಾರ್ನಿಂಗ್ ಟಿಫನ್ಗೆ. ದೋಸೆ ಚಟ್ನಿ ಅಷ್ಟೇ, ಮತ್ತು ಬೇರೆ ಏನು ನಾನು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ನೀವು ಟ್ರೈ ಮಾಡಿ. ಈ ಜೋಳದ ಹಿಟ್ಟಿನ ನೀರು ದೋಸೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅವರು, ಕೆಲವರು ಅಂದ್ಕೊಳ್ತಾರೆ, ಅಯ್ಯೋ ನಾನು ಇಷ್ಟು ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ, ನಾನು ಊಟ ಒಂದು ಹೊತ್ತಾದರೂ ಸ್ಕಿಪ್ ಮಾಡಬೇಕು ಅಂತ. ವೆಯ್ಟ್ ಲಾಸ್ ಮಾಡೋರು ಯಾವತ್ತೂ ಊಟ ಬಿಡಲೇಬಾರ್ದು. ಊಟ ಸ್ಕಿಪ್ ಮಾಡೋದ್ರಿಂದ ಯಾರೂ ವೆಯ್ಟ್ ಲಾಸ್ ಆಗಲ್ಲ.
ಅದ್ರ ಬದಲು ಏನು ಮಾಡಬೇಕು ಅಂದರೆ ಇವಾಗ ಸಮತೋಲನದ ಆಹಾರ ಸೇವಿಸುವುದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ದೇಹಕ್ಕೆ ಒಳ್ಳೆ ರೀತಿಯ ಪೋಷಕಾಂಶಗಳು ಸಿಗಬೇಕು. ನಮ್ಮ ಬಾಡಿಗೆ ಬೇಕಾಗಿರುವಂಥ ಫುಡ್ ಸಿಗಲಿಲ್ಲ ಅಂದರೆ ನಾವು ವೀಕ್ ಆಗಿಬಿಡ್ತೀವಿ. ಹೊಟ್ಟೆ ತುಂಬ ತಿನ್ನಬೇಕು, ಹಾಗೆ ನಮ್ಮ ಬಾಡಿಗೆ ಏನೇನು ಬೇಕು ಅದನ್ನು ಮಾತ್ರ ತಿನ್ನಬೇಕು. ಹಾಗಾಗಿ ನಾವು ತಿನ್ನೋ ಊಟದಲ್ಲಿ ಪ್ರೋಟೀನ್ ಮತ್ತು ವೆಜಿಟೇಬಲ್ಸ್ನ ಜಾಸ್ತಿ ಆ್ಯಡ್ ಮಾಡಿಕೊಂಡು ಹೊಟ್ಟೆ ತುಂಬ ತಿನ್ನಬೇಕು. ಹಾಗೆ ಆಯಿಲ್ ಫುಡ್ಡು, ಬೇಕ್ರಿ ಫುಡ್ಡು, ಸ್ವೀಟ್ಸು, ಜಂಕ್ ಫುಡ್ಸು ಇದೆಲ್ಲ ಅವಾಯ್ಡ್ ಮಾಡಿದರೆ ಮಾತ್ರ ನಾವು ವೆಯ್ಟ್ ಲಾಸ್ ಮಾಡೋಕ್ಕಾಗೋದು. ಹಾಗೆ ನಾವು ನೀರನ್ನು ಕೂಡ ಜಾಸ್ತಿಯಾಗಿ ಕುಡಿಬೇಕು. ಡೈಲಿ 3 to 4 ಲೀಟರ್ಸ್ ನೀರನ್ನ ನಾವು ಕುಡಿಲೇಬೇಕು. ಈ 8 ಡೇಸ್ ಚಾಲೆಂಜ್ನಲ್ಲಿ ನಾನು ವೆಯ್ಟ್ ಲಾಸ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ. ಸೊ ಇವತ್ತು ಸೆಕೆಂಡ್ ಡೇ, ಇನ್ನು 7 ಡೇಸ್ ಇದೆ. ಅಷ್ಟು ದಿನ ನಾನು ವೆಯ್ಟ್ ಮಾಡಿ ಲಾಸ್ಟಲ್ಲಿ ನೋಡಬೇಕು ವೆಯ್ಟ್ ಲಾಸ್ ಆಗ್ತೀನೋ ಇಲ್ವೋ ಅಂತ. ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಯಾವುದೇ ರೀತಿ ಮ್ಯಾಜಿಕಲ್ ಡಯಟ್ ಎಲ್ಲ ಏನೂ ಮಾಡ್ತಾ ಇಲ್ಲ. ಸಿಂಪಲಾಗಿ ಮನೆಯಲ್ಲಿ ಏನು ಮಾಡೋಕ್ಕಾಗುತ್ತೆ, ಮನೇಲಿ ಏನು ಸಿಗುತ್ತೆ ಅದನ್ನು ಬಳಸ್ಕೊಂಡು ನಾನು ಈ ಚಾಲೆಂಜ್ನ ಮಾಡ್ತಾ ಇರೋದು. ಇದು ನೋಡಿ ನನ್ನ ಮಧ್ಯಾಹ್ನದ ಲಂಚು. ಇಲ್ಲಿ ನಾನು 1 ಕಪ್ ಆಗುವಷ್ಟು ವೈಟ್ ರೈಸ್ ತೊಗೊಂಡಿದ್ದೀನಿ. ಅದಕ್ಕೆ ಕಡಲೆಕಾಳು ಸಾಂಬಾರು, ಹಾಗೆ 1 ಎಗ್ಗು ಮತ್ತು ಸ್ವಲ್ಪ ಸೌತೆಕಾಯಿ ಹಾಗೆ ಕ್ಯಾರೆಟ್ ಸ್ಲೈಸ್ಗಳನ್ನು ತೊಗೊಂಡಿದ್ದೀನಿ. ಈ ಕಡಲೆಕಾಳು ಯೂಸ್ ಮಾಡಿಬಿಟ್ಟು ನಾನು ಸಾಂಬಾರು ಮಾಡಿದ್ದೀನಿ. ಇದರಲ್ಲಿ ನಮಗೆ ಪ್ರೋಟೀನ್ ಮತ್ತು ಫೈಬರ್ ಎರಡೂ ಸಿಗುತ್ತೆ. ಹಾಗೆ ಎಗ್ಗಲ್ಲಿ ಹೈ ಪ್ರೋಟೀನ್ ಸಿಗುತ್ತೆ. ಹಾಗೆ ಕ್ಯಾರೆಟ್ ಮತ್ತು ಸೌತೆಕಾಯಿ ಆ್ಯಡ್ ಮಾಡಿರೋದ್ರಿಂದ ನಮಗೆ ಹೊಟ್ಟೆ ಜಾಸ್ತಿ ಫುಲ್ ಆಗಿರೋ ಥರ ಫೀಲ್ ಕೊಡುತ್ತೆ. ಹಾಗಾಗಿ ನಾವು ಊಟದ ಜೊತೆ ಯಾವಾಗಲೂ ತರಕಾರಿನ ಆ್ಯಡ್ ಮಾಡ್ಕೋಬೇಕು. ಇದು ನನ್ನ ನೈಟ್ ಡಿನ್ನರ್. ಇಲ್ಲಿ ನಾನು 2 ಚಪಾತಿ ಹಾಗೆ ಮಧ್ಯಾಹ್ನ ಮಾಡಿರೋ ಸಾಂಬಾರು, ಕಡಲೆಕಾಳು ಸಾಂಬಾರು ಅದೇ ಇದೆ, ಅದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನೈಟ್ ಟೈಮ್ ಅಂದರೆ ನಾವು ನೈಟ್ ಫುಡ್ಡು ಯಾವಾಗಲೂ ಹೆವಿ ತೊಗೋಬಾರ್ದು. ನಾನಿಲ್ಲಿ 2 ಚಪಾತಿ ತೊಗೊಂಡಿದ್ದೀನಿ, ಯಾಕಂದರೆ ಇದು ಸ್ಮಾಲ್ ಚಪಾತಿ. ದೊಡ್ಡ ಸೈಜ್ ಆದರೆ 1 ಚಪಾತಿನಾದರೂ ಸಾಕು. ಹಾಗೆ ಟೈಮಿಂಗ್ಸ್ ಅಂದರೆ ನಾವು 6:30 7 ಆಗಿಲ್ಲ ಅಂದರೆ 7:30 ಒಳಗಾದ್ರೂ ನಾವು ತಿಂದಿರಬೇಕು ಊಟನ. ನೈಟು ಊಟ ಆದಮೇಲೆ ನಾನು 20 ನಿಮಿಷ ಹೊರಗೆ ವಾಕಿಂಗ್ ಮಾಡ್ತೀನಿ. ಫುಡ್ ತೊಗೊಂಡಾದಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡಿದರೆ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಊಟದ ಮಾಡಿದ ತಕ್ಷಣ ನಾವು ಮಲ್ಕೋಬಾರ್ದು, ಏನಾದರೂ ಆ್ಯಕ್ಟಿವಿಟಿ ಮಾಡಬೇಕು. ಹಾಗೆ ಡೇ ನಾವು ಡಯಟ್ ಮಾಡಿಕೊಂಡು ಒಂದೇ ದಿನಕ್ಕೆ ಸಣ್ಣ ಆಗಬೇಕು ಅಂದರೆ ಸಾಧ್ಯವೇ ಇಲ್ಲ. ಪ್ರತಿದಿನ ನಾವು ಏನಾದರೂ ಒಂದು ಚಿಕ್ಕ ಆ್ಯಕ್ಟಿವಿಟಿ, ಒಳ್ಳೆ ಹ್ಯಾಬಿಟ್ನ ಆ್ಯಡ್ ಮಾಡಿಕೊಂಡ್ರೆ ಫುಡ್ಡಲ್ಲಿರ್ಬೋದು, ನಮ್ಮ ಡೈಲಿ ರುಟೀನಲ್ಲಿರ್ಬೋದು, ಆವಾಗ ನಾವು ರಿಸಲ್ಟ್ ನೋಡ್ಬೋದು. ಏನು ಮಾಡಬೇಕು ಅಂದ್ರೂ ಕಷ್ಟಪಟ್ಟರೆ ಮಾತ್ರ ಅದು ಸಾಧ್ಯ. ಸೊ ಹಾಗಾಗಿ ಒಂದೇ ದಿನಕ್ಕೆ ಯಾರೂ ವೆಯ್ಟ್ ಲಾಸ್ ಆಗಲ್ಲ. ಸೊ ನಿನ್ನೆ ವೀಡಿಯೋದಲ್ಲಿ ನಾನು ನಿಮಗೆ ಫುಲ್ಲಾಗಿ ತೋರಿಸಿದ್ದೀನಿ ಎಲ್ಲ. ಇವತ್ತಿನ ವೀಡಿಯೋದಲ್ಲಿನೂ ಎಲ್ಲ ನನ್ನ ರುಟೀನ್ಸು, ನಾನು ಏನೇನು ಮಾಡಿದೆ ಎಲ್ಲನೂ ತೋರಿಸಿದ್ದೀನಿ. 74.65 kg ಇರೋಳು 73.90 kgಗೆ ಬಂದಿದ್ದೀನಿ ಇವತ್ತು. ಹಾಗೆ ನಾಳೆನೂ ಕೂಡ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಮ ಅನುಭವ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಏನಾದರೂ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾಳೆನ ವಿಡಿಯೋಗೆ ಕಾಯ್ತಾ ಇರಿ. ನಾಳೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.